ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಈಗ ಮೇಡಮ್ ಅವರು ಹೇಳ್ತಾ ಇದ್ರು, ಇದು ಈ ಟಾಸ್ಕ್ ಅಂದ್ರೆ ನಮ್ಮ ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಕೊಡ್ತಾರೆ. ಎಸ್, ಇಟ್ ಇಸ್ ಟ್ರೂ. ಬಟ್ ಟಾಸ್ಕ್, ಆಪರೇಷನ್, ಮಿಷನ್ ಎಲ್ಲ ಬೇಸಿಕಲಿ ಯೂನಿಫಾರ್ಮ್ ಸರ್ವಿಸಸ್ ಅಲ್ಲಿ ತುಂಬ ಇರುತ್ತೆ. ಈಗ ಬಿಗ್ ಬಾಸ್ ಅವರು ಕಾಪಿ ಮಾಡಿರ್ಬೋದು, ಬಟ್ ಇಟ್ ಇಸ್ ಮೋಸ್ಟ್ಲಿ ಇನ್ ಯೂನಿಫಾರ್ಮ್ ಸರ್ವಿಸಸ್. ಟಾಸ್ಕ್ ಏನಪ್ಪ, ಟಾಸ್ಕ್ ಮುಗಿಸ್ಬಿಡ್ಬೇಕು, ದಟ್ ಇಸ್ ಅ ವೆರಿ ಕಾಮನ್ ಥಿಂಗ್. ಇದು ಆಪರೇಷನ್ ಸೋ ಡ್ಯಾಶ್ ಡ್ಯಾಶ್ ಡ್ಯಾಶ್, ಅದು ಇಟ್ ಈಸ್ ವೆರಿ ವೆರಿ ಇಂಟೆಗ್ರಲ್ ಪಾರ್ಟ್ ಆಫ್ ಎನಿ ಯೂನಿಫಾರ್ಮ್ಡ್ ಪೊಲೀಸ್ ಇರಲಿ, ಆರ್ಮಿ ಇರಲಿ, ಇದೆಲ್ಲ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಈಗ ಎಲ್ಲ ಇಲ್ಲಿ ತುಂಬ ನಮ್ಮ ಫ್ರೆಂಡ್ಸು ಎಲ್ಲ ಇಲ್ಲಿ ಬಂದಿದ್ದಾರೆ. ಲಹರಿ ವೇಲು, ನಮ್ಮ ಹರ್ಸ್ ಅವರು, ಆಲ್ ಅದರ್ ವೆರಿ ಗುಡ್ ಫ್ರೆಂಡ್ಸ್. ಲಾಂಗ್ ಟೈಮ್ ವಿ ಹ್ಯಾವ್ ನಾಟ್ ಮೆಟ್. ಇಟ್ಸ್ ನೈಸ್ ಟು ಬಿ ಹಿಯರ್. ಈಗ ಈ ಟಾಸ್ಕ್ ಅಲ್ಲಿ ಏನೇ ಒಂದು ಮೂವಿ ಇರಲಿ, ದೇರ್ ಶುಡ್ ಬಿ ಎ ಮೆಸೇಜ್. ಒಂದು ಮೆಸೇಜ್ ಬೇಸ್ಡ್ ಇರಬೇಕು. ಅದು ಯಾಕಂದರೆ ಮೂವಿ ಇರಲಿ ಇಲ್ಲ ಸಾಹಿತ್ಯ ಇರಲಿ, ಅದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ನಾವು 10 ಸರಿ ಅದು ಮಾಡಿ ಇದು ಮಾಡಿ ಅಂತ ಹೇಳಿದಿರೋದು ಒಂದು. ಮೂವಿ ಆರ್ ಸಾಹಿತ್ಯದಲ್ಲಿ ಒಂದು ಸರಿ ಬಂದರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಇಂಪ್ಯಾಕ್ಟ್. ಇಟ್ ಕ್ಯಾನ್ ಚೇಂಜ್ ಲಾಟ್ ಆಫ್ ಥಿಂಗ್ಸ್. ಸೊ ಆ ಥರ ಒಂದು ಏನು ನನಗೆ ಎಷ್ಟು ಮಟ್ಟಿಗೆ ಗೊತ್ತಿದೆಯೋ, ಇದು ಒಂದು ಒಳ್ಳೆ, ಅಪಾರ್ಟ್ ಫ್ರಮ್ ಬೀಯಿಂಗ್ ಅನ್ ಎಂಟರ್ಟೈನ್ಮೆಂಟ್, ಇದು ಒಂದು ಒಳ್ಳೆ ಮೆಸೇಜ್ ಬೇಸ್ಡ್ ಮೂವಿ ಅಂತ ನನಗೆ ಗೊತ್ತಾಗಿದೆ. ಇದು ಯು ಶುಡ್ ನಾಟ್ ಬಿ ಸ್ಪೀಕಿಂಗ್ ಅಬೌಟ್ ದ ಸ್ಟೋರಿ ನನಗೆ ಹೇಳಿದರು, ಬಟ್ ನಾನು ಮಾತಾಡಲ್ಲ ಅದ್ರ ಬಗ್ಗೆ. ಎಲ್ಲ ನೋಡಬೇಕು, ಒಳ್ಳೆ ಸಕ್ಸಸ್ ಆಗಬೇಕು. ಇದರಲ್ಲಿ ಮುಖ್ಯತಃ ನಮ್ಮ ಈ ಮೂವಿ ಪ್ರೊಡ್ಯೂಸರ್ಸ್ ರಾಮಣ್ಣ ಅವರು, ವಿಜಯ್ ಕುಮಾರ್ ಅವರು, ಆಮೇಲೆ ನಮ್ಮ ಡೈರೆಕ್ಟರ್ ಮಿಸ್ಟರ್ ರಾಘು ಶಿವಮೊಗ್ಗ. ನಂತರ ಇದೊಂದು ಮೂವಿ ಮಾಡಬೇಕಂದ್ರೆ ಸುಮಾರು ಕಷ್ಟ ಇರುತ್ತೆ. ಸುಮಾರು ದೇರ್ಸ್ ಅ ಲಾಟ್ ಆಫ್, ಇಟ್ಸ್ ನಾಟ್ ಕಿ 1 day 2 day ಏನೋ ಮಾಡಿ ಮುಗಿಸೋದಿಲ್ಲ. ಇಟ್ ಇಸ್ ಲಾಟ್ ಆಫ್ ಪೀಪಲ್ ವಿಲ್ ಬಿ ಇನ್ವಾಲ್ವ್ಡ್. ಸೊ ಮುಖ್ಯತಃ ಈ ಸಾಗರ್ ಅವರು, ಆಮೇಲೆ ನಮ್ಮ ಜಯಸೂರ್ಯ ಆಜಾದ್ ಅವರು ದೇ ಆರ್ ಬೀಂಗ್ ಇಂಟ್ರೊಡ್ಯೂಸ್ಡ್ ಆಸ್ ಹೀರೋಸ್. ಸೊ ಐ ವಿಶ್ ದೆಮ್ ಗುಡ್ ಲಕ್. ಆ್ಯಂಡ್ ಅದು ಈ ಟೀಸರ್ ಅಲ್ಲಿಯೇ ಒಂದು 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 ಲೆವೆಲಲ್ಲಿ ಒಂದು ಏನಂತ ಹೇಳ್ತಾರೆ, ಒಂದು ಎಲಿವೇಶನ್ ಇದೆ. ಎಲ್ಲ ಫೈಟಿಂಗು ಅದು ಇದು ಎಲ್ಲ ಚೆನ್ನಾಗಿದೆ. ವೆರಿ ನೈಸ್, ವೆರಿ ವೆಲ್ ಡನ್. And when it is mixed with a social message, ಒಂದು ಸೋಷಿಯಲ್ ಮೆಸೇಜ್ ಜೊತೆ ಮಿಕ್ಸ್ ಆಗಿದ್ದಾಗ it will always have a very good impact. ಇನ್ನು ಏನಂದ್ರೆ, ಇದು ಈ ನ್ಯಾಯ ಧರ್ಮ ಅಂದ್ರೆ, ನಮ್ಮ ನ್ಯಾಯ ಧರ್ಮ ಎಲ್ಲಿರುತ್ತೋ ಅಲ್ಲಿ ಜಯ ಇರುತ್ತೆ ಅಂತ ಹೇಳ್ತಾರೆ. ವೇರೆವರ್ ದೇರ್ ಇಸ್ ನ್ಯಾಯ ಧರ್ಮ ಇದೆಲ್ಲ ಇದ್ರೆ ಅಲ್ಲಿಯೇ ವಿಕ್ಟ್ರಿ ಇರುತ್ತೆ. ಸೊ ಯದೋ ಧರ್ಮ ಸ್ತದೋ ಜಯ ಅಂತಲೂ ಹೇಳ್ತಾರೆ. ಯದೋ ಧರ್ಮ ಸ್ತದೋ ಜಯ, ಸೇಮ್. ನ್ಯಾಯ ಧರ್ಮ ಎಲ್ಲಿರುತ್ತೋ ಅಲ್ಲಿಯೇ ಜಯ ಇರುತ್ತೆ. ಯಾವುದೇ ಒಂದು ಒಳ್ಳೆ ಮೂವಿಯಲ್ಲಿ ಹೆಂಗೆ ಇರುತ್ತಂದ್ರೆ, ಒಂದು ದೊಡ್ಡ ಟಾಸ್ಕ್ ಇರುತ್ತೆ, ಅದರಲ್ಲಿ ತುಂಬ ಕಷ್ಟಗಳಿರುತ್ತೆ. ಅದು ಹೆಂಗೆ ಫಸ್ಟ್ ಹೆಂಗೆ ಇಟ್ ವಿಲ್ ಬಿ ಲೈಕ್ ದ ಬ್ಯಾಡ್ ಸೈಡ್ ಏನಿದೆಯೋ ಅದು ತುಂಬ ಬಲವಂತ, ವೆರಿ ಸ್ಟ್ರಾಂಗ್ ಇರುತ್ತೆ. ಅದಕ್ಕೆ ನಿಂತ್ಕೊಂಡು ಅದನ್ನ ಎದುರಿಸಿ ಈ ಯಾರು ಒಳ್ಳೆ 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 ಮಾಡ್ತಾರೋ, ಧರ್ಮ ಸೈಡ್ ಯಾರು ಇರ್ತಾರೋ ಅವರು ಸಣ್ಣವರು ಇರ್ತಾರೆ, ಬಟ್ ಇದ್ರೂ ಅದನ್ನ ಎದುರಿಸಿ ಅದನ್ನ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೋ. ಆ್ಯಂಡ್ ಆಲ್ವೇಸ್ ಧರ್ಮ ಆಲ್ವೇಸ್ ವಿನ್ಸ್. ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಇನ್ ಮೂವೀಸ್, ಇಟ್ ಈಸ್ ಇನ್ ರಿಯಲ್ ಲೈಫ್. ಇಟ್ ಮೇ ಟೇಕ್ ಸಮ್ ಟೈಮ್, ಸ್ವಲ್ಪ ಟೈಮ್ ಆಗುತ್ತೆ. ಮಧ್ಯದಲ್ಲಿ ಏನಂತ ಅನಿಸ್ತದೆ ಅಂದ್ರೆ, ಅಯ್ಯೋ ಏನಪ್ಪ ಇದು, ಯಾಕೆ ಸುಮ್ಮನೆ ಅಂತ ಅನಿಸ್ತದೆ. ಸುಮಾರು ಸರಿ ಅನಿಸ್ತದೆ. ಈವನ್ ಇನ್ ನಮ್ಮ ವೃತ್ತಿದಲ್ಲಿನೂ ಯಾಕಪ್ಪ ಇದು ಅಂತ.
ಬಟ್ ಆಮೇಲೆ ಅನಿಸ್ತದೆ ನೋಡ್ಬಿಡೋಣ ಅದು ಏನಾಗುತ್ತೋ ನೋಡ್ಬಿಡೋಣ ಅಂತ. ಇಫ್ ಯು ಫೀಲ್ ಯು ಆರ್ ರೈಟ್, ಯು ಜಸ್ಟ್ ವಾಕ್ ಆನ್ ದಟ್ ಪಾತ್, ಮೇ ಬಿ ಸಮಟೈಮ್ಸ್ ಅಲೋನ್, and finally you will reach what the God has kept for you. ಈಗ ಈ ಮೂವಿಯಲ್ಲಿ ಬೇಬಿ ಲಕ್ಷ್ಮಿ ಅವರು, ಅಚ್ಯುತ್ ಕುಮಾರ್ ಅವರು, ಬಾಲಾಜಿ ಮನೋಹರ್, ಸಂಗೀತಾ ಭಟ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಎಲ್ಲ ಒಳ್ಳೆಯ ಒಂದು ಭೂಮಿಕೆಗಳನ್ನು ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಸಾಗರ್ ಅವರು, ಆಮೇಲೆ ನಮ್ಮ ಆಜಾದ್ ಅವರು, ಜಯಸೂರ್ಯ ಆಜಾದ್ ಅವರು. ಜಯಸೂರ್ಯ ಆಜಾದ್ ಇನ್ಫ್ಯಾಕ್ಟ್ ಇಸ್ ದ ಸನ್ ಆಫ್ ಅವರ್ DSP ನಮ್ಮ LY ರಾಜೇಶ್. ನಮ್ಮ ಜೊತೆ ಸುಮಾರು ಸರಿ 2009 ಆವತ್ತಿಂದ ನಮಗೆ ಗೊತ್ತಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಡೇರಿಂಗ್ ಆಫೀಸರ್ಸ್ ಆಫ್ ದಿ ಸ್ಟೇಟ್. ಯಾಕಂದ್ರೆ ನಾವು ನೋಡಿದ್ವಿ ಯಾರ್ಯಾರನ್ನ ಎದುರು ಹಾಕೊಂಡು ಏನೇನೋ ದೊಡ್ಡ ಕೆಲಸಗಳು ಮಾಡಿದ್ರೆ ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ, ಯಾಕಂದ್ರೆ ಅದು ಸರಿಯಾಗಲ್ಲ. ಅಷ್ಟು ಒಳ್ಳೆ ಡೇರಿಂಗ್ ಆಫೀಸರ್, and they have all requested me to come, and it's my pleasure to be here. And ನಮ್ಮ ಫೈಟ್ ಮಾಸ್ಟರ್ ಅರ್ಜುನ್ ಅವರು ನಮಗೆ ಫೈಟ್ಸ್ ಅಂದ್ರೆ ತುಂಬಾ ಏನು ವಾಟ್ ವಿ ಕಾಂಟ್ ಡೂ ಇನ್ ರಿಯಲ್ ಲೈಫ್, ವೆನ್ ವಿ ಸಿ ಇಟ್ ಆನ್ ಟಿವಿ ಆರ್ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಏನಪ್ಪ ಫ್ರಂಟ್ ರೋಲ್ ಬ್ಯಾಕ್ ರೋಲ್ ಅದೆಲ್ಲ ಮಾಡಿ ಫೈಟಿಂಗ್ ಇಲ್ಲ. ಸೊ ಅವರು ಒಂದು ಚೆನ್ನಾಗಿ ಅವರು ಮಾಡಿದ್ದಾರೆ ಅಂತ ಅನಿಸ್ತದೆ, ಏನೋ ಸ್ವಲ್ಪ ಏನು ನೋಡಿದ್ರು ಅದರಲ್ಲಿ. ಸೊ ಐ ವಿಶ್ ದ ಮೂವಿ and all the people who are associated with that movie, very good luck. And ಏನೇ ವಿಷಯದಲ್ಲೂ it should have an impact. Even see, we are all ನಾವೇನೋ ನಮ್ಮದು ಎಷ್ಟು ದಿನ ಇರ್ತೀವೋ ಹೋಗ್ತೀವೋ ಗೊತ್ತಿಲ್ಲ, ಬಟ್ ಯಾವುದೇ ದಿನ ಇರಲಿ, ಓಕೆ if you are doing something, it should have an impact. It should be remembered for some time. And ಇದು immortality ಅಂತ, immortality ಅಮರತ್ವ. It is not about ಇದು ಏನೋ ನಾವು we can't live for 1000 years, 1000 years ಅದೆಲ್ಲ ಇಲ್ಲ. ನಾವು ಸತ್ತ ನಂತರನೂ ಅದ್ರ ಬಗ್ಗೆ, ಅವ್ರ ಬಗ್ಗೆ ಇಲ್ಲ ಅವ್ರು ಮಾಡಿದ ಕೆಲಸಗಳ ಬಗ್ಗೆ ಮಾತಾಡಿದರೆ that is immortality. I wish and hope that this movie will be immortal. It sends the right message, ಒಳ್ಳೆ ಮೆಸೇಜ್ ಹೋಗಬೇಕು in the public. It's more about what I have roughly known. It is about juveniles, ಅವ್ರು ಹೆಂಗೆ ತಿದ್ದುಪಡಿ ಮಾಡಿಕೊಂಡು come better. ಜುವೆನೈಲ್ಸ್ ಅಂದರೆ ಸಣ್ಣ ಮಕ್ಕಳು ಯಾರು ಕ್ರೈಮಲ್ಲಿ ಇನ್ವಾಲ್ವ್ ಆಗ್ತಾರೋ. ಸಿ ವಿ ಬಿಲೀವ್ ಇನ್ ರಿಫಾರ್ಮೇಟಿವ್ ಜಸ್ಟಿಸ್. ಅಂದರೆ ಯಾರು ತಪ್ಪು ಮಾಡಿದರೆ, ದಟ್ಟು ಸಣ್ಣ ಹುಡುಗರು ಯಾರು ತಪ್ಪು ಮಾಡಿದರೆ ದೇ ಶುಡ್ ಬಿ ರಿಫಾರ್ಮ್ಡ್. ದೇ ಶುಡ್, ಅವರು ಒಂದು ಒಳ್ಳೆ ಸಿಟಿಸನ್ ಆಗಿ ಬರಬೇಕು. ಅಂಥದ್ರ ಬಗ್ಗೆ ಇದರಲ್ಲಿ ಒಂದು ಮೆಸೇಜ್ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಇದ್ರ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡೋದು ಸರಿ ಇಲ್ಲ. ಐ ವಿಶ್ ಯು ಆಲ್ ದ ಬೆಸ್ಟ್, ದ ಎಂಟೈರ್ ಕ್ರೂ, the entire management irli, producers irli, director irli, heroes irli, ellarigu I wish them all the best, good luck, and wish you all the success. Thank you, and let this movie become immortal, and immortal agbeku ee movie. Thank you so much.